ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಚಿಕ್ಕಿ, ಏನಾಯ್ತು? ನಾನೇನ್ ಮಾಡ್ದೆ? ಸೀತಾ ಅಡ್ಗೆ ಮಾಡೋದಕ್ಕೆ ಹೋಗಿ ಬಟ್ಟೆಗೆ ಬೆಂಕಿ ಹತ್ಕೊಂಡು ಎಂತ ದೊಡ್ಡ ಅನಾಹುತ ಆಯ್ತು ಗೊತ್ತಾ? ವಾಟ್? ಏನ್ ಹೇಳ್ತಾ ಇದೀರಾ ಚಿಕ್ಕಿ? ಸೀತಾಗೇನಾಯ್ತು? ದೇವ್ರ ದೊಡ್ಡವರು, ಸೀತಂಗೇನೂ ಆಗಿಲ್ಲ. ಅಪ್ಪು, ಆದ್ರೆ ಸೀತಾ ಮಾನಸಿಕವಾಗಿ ಎಷ್ಟು ಕುಗ್ಗಿದಾಳ್ ಗೊತ್ತಾ? ಅದು ಇವತ್ತಾದ ಇನ್ಸಿಡೆಂಟ್ ಇಂದ ಅವ್ಳಿಗೆ ಏನೋ ಆಗಿದೆ ಅಂತ ಹೇಳಿ ಎಷ್ಟು ಒದ್ದಾಡ್ತಾ ಇದ್ದಾಳ್ ಗೊತ್ತಾ? ಸೀತಾನ್ ಬಗ್ಗೆ ಎಲ್ಲ ಗೊತ್ತಿದ್ದು ನೀನ್ ಬರ್ಲಿಲ್ವಲ್ಲೋ? ಬಟ್ ಚಿಕ್ಕಿ, ನಂಗೆ ಈ ವಿಷಯನೇ ಗೊತ್ತಿರ್ಲಿಲ್ಲ. ಯಾಕೆ ನಂಗೆ ಯಾರು ಏನೂ ಹೇಳಿಲ್ಲ? ಗೊತ್ತಿಲ್ವಾ? ನಾನೇ ಫೋನ್ ಮಾಡಿದ್ನಲ್ಲ, ಅವನೇ ರಿಸೀವ್ ಮಾಡ್ದ. ಯಾಕಶೋಕ್, ಫೋನ್ ಮಾಡಿದ್ದನ್ನು ಹೇಳಿಲ್ವಾ? ಯಾಕೋ ಮಗ ಹೇಳಿಲ್ಲ? ಚಿಕ್ಕಿ ಫೋನ್ ಮಾಡಿದ್ರಾ? ಮಗ, ಚಿಕ್ಕಿ ಕಾಲ್ ಮಾಡಿದ್ರು, ಆದ್ರೆ ಅಂದ್ರೆ ಸೀತನ್ಗೆ ಈ ತರ ಆಗಿದೆ ಅಂತ ಗೊತ್ತಿದ್ದು ನೀ ನಂಗೆ ಹೇಳಿಲ್ವಾ? ಅಲ್ಲ ಮಗ, ಅದು ಯಾಕಶೋಕ್, ಯಾಕೆ ಹೀಗೆ ಮಾಡಿದೆ? ಮಗ, ನೀನ್ ಈ ತರ ಮಗ ಪ್ಲೀಸ್ ನಾನು ಹೇಳೋದನ್ನ ಕೇಳಿಸ್ಕೊ. ಸೀತಂಗೆ ಏನೂ ಆಗಿಲ್ಲ ಅನ್ನೋದನ್ನ ನಾನು ಸೂರಿಗೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡೆ. ನಿನಗೆ ಹೇಳಿಲ್ಲ ಅಷ್ಟೇ. ನಿನಗೆ ಹೇಳಬಾರ್ದು ಅಂತಲ್ಲ, ಆದರೆ ನಾವು ಹಿಡಿದಿರೋ ಕೆಲಸ ಆಗೋಗ್ಲಿ ಅಂತ ಸುಮ್ಮನಿದ್ದೆ ಅಷ್ಟೇ. ಸಾರಿ ಮಗ. ಯಾವ ಕೆಲಸ ಅಪ್ಪು? ಚಿಕ್ಕಿ, ನಂಗೆ ಫಸ್ಟ್ ಸೀತಾ ನೋಡ್ಬೇಕು. ನೀನ್ ಈ ಭಾರ್ಗವಿನ ಎದುರಾಕೊಂಡ್ರೆ ರಾಮನ್ನ ಎದುರಾಕೊಂಡಾಗೆ. ಆಗ್ಲೇ ನನ್ನ ಮಾತು ಕೇಳಿದಿದ್ರೆ ರಾಮ ನಿನ್ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು ತಪ್ಪಿತ್ತು. ನನ್ನ ಗೆಳೆಯ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ನನ್ನ ಮಾತ್ರಕ್ಕೆ ನನಗೂ ಅವನಿಗೂ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ನನ್ನ ಗೆಳೆಯ ನನ್ನ ಮೇಲೆ ಪ್ರೀತಿ ಇಡೋ ಹಕ್ಕು ಇದೆ, ಸಿಟ್ಟು ಮಾಡ್ಕೊಳ್ಳೋ ಹಕ್ಕು ಇದೆ. ಹೌದು, ಅಂಥ ಇಂಪಾರ್ಟೆಂಟ್ ಕೆಲಸ ಯಾವ್ದಪ್ಪ ಇಬ್ರಿಗೂ? ಅದೇನು ಅಂತಂದ್ರೆ, ಗುಡ್ ನೈಟ್. ಸುಬಿ, ಎಷ್ಟೇ ಕೊಬ್ಬು ನಿನ್ಗೆ? ನನ್ನಪ್ಪ ಎಷ್ಟು ಒಳ್ಳೆಯವರು ಗೊತ್ತಾ? ಯಾಕೆ ಅವ್ರಿಗೆ ಹಿಂಸೆ ಕೊಡ್ತೀಯಾ? ಅವ್ರ ಕೈಯೆಲ್ಲ ಟೀ ಮಾಡಿಸ್ತೀಯಲ್ವಾ? ಅವ್ರೆಷ್ಟು ಪಾಪ ಗೊತ್ತಾ? ನಮ್ಮ ಮನೆಯಲ್ಲಿ ಅಪ್ಪನಿಗೆ ಎಲ್ಲ ಕೆಲಸ ಮಾಡ್ಕೊಳ್ಳಕ್ಕೂ ಹೌಸ್ ಕೀಪರ್ಸ್ ಇದ್ದಾರೆ. ಅಂದ್ರೆ ಕೆಲ್ಸದವರು. ನೀನ್ ನೋಡಿದ್ರೆ ನನ್ನ ಅಪ್ಪನಿಗೆ ಕೆಲಸ ಹೇಳ್ತೀಯಾ? ಯಾಕೆ ಹೇಳ್ಬಾರ್ದು? ನನ್ನಿಂದ ಅವ್ರಿಗೆ ಕೆಲಸ ಆಗ್ಬೇಕಲ್ವಾ? ನಾನು ಇಷ್ಟು ಹೇಳ್ಬಾರ್ದಾ? ಅದು ಬಿಡು, ನನ್ನಪ್ಪ ನಿನ್ನ ನನ್ ಗೆಟಪಲ್ಲಿ ನೋಡಿ ಖುಷಿ ಪಟ್ಟು ತಪ್ಕೊಂಡ್ರೆ ಬಿಡು ಬಿಡು ಅಂತ ಹೇಳ್ತೀಯಾ? ದಿಸ್ ಇಸ್ ಟೂ ಮಚ್ ಟು ಬಿ. ಮತ್ತೆ ನನ್ನ ಸಿಹಿ ಸಿಹಿ ಅಂತ ಅವ್ರು ಯಾಕೆ ತಪ್ಕೋಬೇಕು? ನನ್ಗ ಮನುಷ್ಯ ಅಂದ್ರೆ ಅಷ್ಟಕ್ಕಷ್ಟೇ, ಹಂಗೆಲ್ಲ ಹೇಳ್ಬೇಡ ಸುಬಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.